ಎಲ್ಲೋನು ನಕ್ಷತ್ರ ಎಲ್ಲಿ ಭೂಪತಿ ನಿಂತ್ಕೋ. ಅವನಿನ್ನ ಹುಡ್ಕೋ ಅಗತ್ಯ ಅಲ್ಲ, ನಾನು ಅವನ್ನ ನೋಡ್ದೆ. ನೋಡಿದ್ಯಾ? ಎಲ್ಲಿ? ಎಲ್ಲೋನ್ ತೋರ್ಸು. ಇನ್ನವನ್ನ ಹುಡ್ಕೋ ಅಗತ್ಯ ಇಲ್ಲ, ಅವನ ನಾನು ನೋಡ್ದೆ. ನಕ್ಷತ್ರ ಏನ್ ಮಾತಾಡ್ತಾ ಇದ್ಯಾ? ಅಗತ್ಯ ಇಲ್ಲ ಅಂದ್ರೆ ಏನರ್ಥ? ಏನ್ ಮತ್ತೆ ಅವನನ್ನ ಹಾಗೆ ಬಿಟ್ಬಿಡ್ಬೇಕಾ? ನಾನ್ ನೋಡಿದ್ ನಿಜ, ಆದ್ರೆ ಅದು ಅವನಲ್ಲ. ನಿನ್ನೆ ನಾನ್ ನೋಡಿದ ಹುಡ್ಗನೇ ಬೇರೆ, ಇವತ್ತು ದೇವಸ್ಥಾನ ಹತ್ರ ಇದ್ದಿದ್ ಹುಡ್ಗನೇ ಬೇರೆ. ನಾವಿಷ್ಟೊತ್ತು ಬೇರೆ ಯಾರೋ ಹುಡ್ಗನ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ನಕ್ಷತ್ರ ಏನೇ ನಿನ್ ಪ್ರಾಬ್ಲಮ್ಮು? ನೋಡ್ದೆ ಅಂತ್ಯ, ಅವನಲ್ಲ ಅಂತ್ಯ. ಇರಿಟೇಟ್ ಮಾಡಬೇಡ, ಕನ್ಫ್ಯೂಸ್ ಮಾಡ್ದೆ ಏನು ಅಂತ ಕರೆಕ್ಟ್ ಆಗಿ ಹೇಳು. ನಿನ್ನೆ ನಾನ್ ನೋಡಿದ ಹುಡ್ಗನೇ ಬೇರೆ, ಇವತ್ತು ದೇವಸ್ಥಾನದ ಹತ್ರ ಇದ್ದಿದ್ ಹುಡ್ಗನೇ ಬೇರೆ. ನಾವಿಷ್ಟೊತ್ತು ಬೇರೆ ಯಾರೋ ಹುಡ್ಗನ್ ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಬೇರೆ ಅವನ? ಅವನ್ ಇವನಲ್ಲ, ನೋಡಕ್ಕೆ ಇಬ್ರು ಒಂದೇ ತರ ಇದ್ರು. ಅದಕ್ಕೆ ಅವನೇ ಅನ್ಕೊಂಡು ಫಾಲೋ ಮಾಡಿ ಇಲ್ಲಿ ತನಕ ಬಂದ್ಬಿಟ್ಟೆ. ಆದ್ರೆ ಇವನ್ ಅವನಲ್ಲ ಬಿಡೋ. ತಮಾಷೆ ಮಾಡ್ತಿದ್ಯಾ ನೀನು? ಅವಾಗ್ಲೇ ಕೇಳಿದಕ್ಕೆ ಕಾನ್ಫಿಡೆಂಟ್ ಆಗಿ ಅದು ಅವನೇ, ಅವನ್ ಮುಖ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಅದು ಅವನಲ್ಲ ಅಂತ ಹೇಳ್ತಿದ್ಯಾ, ಬೇರೆ ಇನ್ಯಾವನೋ ಅಂತಿದ್ಯಾ. ಏನೇ ನಿಂದು? ಏನಾಗ್ತಿದೆ ನಿನ್ಗೆ? ನೀನ್ ಹೇಳ್ತಿರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ಕನ್ಫ್ಯೂಸ್ ಆಯ್ತು ಅನ್ನಲ್ಲ, ಇದು ಅವನಲ್ಲ. ಬಾ ಹೋಗೋಣ ನಾವು. ಹೋಗೋದಿರ್ಲಿ, ಎಲ್ಲಿ ನಾನು ಒಳಗಡೆ ಇದ್ದಾನ? ನಾನು ಒಂದ್ಸತಿ ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಭೂಪತಿ ನಿಂತ್ಕೋ, ಅವನಲ್ಲ ಅಂತ ಹೇಳ್ತಿದ್ದೀನಲ್ಲ, ಮತ್ತೆ ಇನ್ನೇನ್ ವಿಚಾರಿಸ್ತೀಯ ನೀನು? ಬಾ ಭೂಪತಿ ಹೋಗೋಣ. ಯಾರ್ಯಾರ ಹತ್ರನೋ ಏನಂತ ಮಾತಾಡ್ತೀಯ? ಇವಾಗ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೆ ಏನ್ ತಪ್ಪು? ನನಗೂ ಗೊತ್ತಾಗುತ್ತಲ್ವಾ? ಕನ್ಫರ್ಮ್ ಮಾಡ್ಕೊಳಕ್ಕೆ ಅವನಿಲ್ಲ, ಅವನಾಗ್ಲೇನೆ ಹೋದ. ನನ್ ಕಣ್ ಮುಂದೆನೆ ಇಲ್ಲೇ ಪಾಸ್ ಆದ. ಅವನಲ್ಲ ಅಂತ ಗೊತ್ತಾದ್ಮೇಲೆ ನಾನು ಸುಮ್ನಾಗಿದ್ದು ಭೂಪತಿ. ನಡಿ ನಾವು ಹೋಗೋಣ ಈಗ, ಅವನಿನ್ ಸಿಗಲ್ಲ ನಮ್ಗೆ. ಬಾ. ಹೇಳು ಶ್ವೇತಾ, ಏನ್ ನಿನ್ ಪ್ಲಾನ್? ನಾನೇನ್ ಮಾಡ್ಬೇಕು? ನಾನ್ ಯಾರನ್ನೂ ನಂಬಲ್ಲ, ಸೊ ನಾನೇನು ಹೇಳಲ್ಲ. ನನ್ ಮೇಲೂ ನನ್ನೂ ನಂಬಲ್ವಾ ನೀನು? ಅಲ್ಲ ಶ್ವೇತಾ, ನಿನಗೋಸ್ಕರ ಅಂತ ನಿಮ್ಮ ಅಪ್ಪನ್ನೇ ಕೊಲೆ ಮಾಡೋದಕ್ಕೆ ಹೊರಟಿದೀನಿ. ನನ್ ಮೇಲೆ ನಂಬಿಕೆ ಇಲ್ವಾ? ನನಗೆ ಹೇಳಲ್ವಾ? ಅದೆಲ್ಲ ಇದೆ, ಆದ್ರೆ ವಿಷಯ ಬೇರೆ ಇದೆ. ನೀನ್ ರೆಡಿ ಇರು, ನಾನು ಎಲ್ಲಾನು ಪ್ಲಾನ್ ಮಾಡಿ ನಿನಗೆ ಹೇಳ್ತೀನಿ. ನೀನ್ ಇಮಿಡಿಯೇಟ್ ಹೊರಡು, ಕೆಲ್ಸನ ಮಾಡ್ ಮುಗ್ಸು. ನಿನಗೆ ಬ್ರೈನ್ ಇದೆ ಅನ್ನೋದ ಮರ್ತು ಬಿಡು, ತೆಗ್ದದನ್ನ ಪಕ್ಕಕ್ಕಿಡು. ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡ್ಬೇಕು, ನೀನೇನು ಯೂಸ್ ಮಾಡಂಗಿಲ್ಲ. ಒಟ್ನಲ್ಲಿ ಆ ಮನುಷ್ಯನಿಂದ ನನ್ಗೆ ಮುಕ್ತಿ ಸಿಕ್ಕಿದ್ರೆ ಸಾಕು, ಸಾಕಾಗಿದೆ ನನಗೂ. ನನಗ್ ಒಂದ್ ಅರ್ಥ ಆಗ್ತಿಲ್ಲ ಶ್ವೇತಾ. ನೋಡು, ಕಾಲೇಜಿಂದ ನೀನ್ ಏನೇನ್ ಹೇಳಿದ್ಯೋ ಎಲ್ಲಾ ಮಾಡಿದ್ದೀನಿ, ಒಂದನ್ನು ಪ್ರಶ್ನೆ ಮಾಡಿಲ್ಲ. ಆದ್ರೆ ಈಗ ಮಾಡ್ಬೇಕು ಅನ್ನಿಸ್ತಾ ಇದೆ. ಕೇಳ? ಡ್ರ್ಯಾಗ್ ಮಾಡಬೇಡ, ಕಮ್ ಟು ದ ಪಾಯಿಂಟ್. ಅಲ್ಲ, ಅವ್ರು ನಿಮ್ಮ ಅಪ್ಪ ತಾನೆ, ಅವ್ರನ್ನ ಯಾಕೆ ಕಾರಣ ಗೊತ್ತಿಲ್ಲದೆ ಕೆಲಸ ಮಾಡಲ್ವಾ? ಹಾಗಲ್ಲ, ಬಟ್ ಸ್ಟಿಲ್ ಅವ್ರು ನಿಮ್ಮ ಅಪ್ಪ ತಾನೆ, ಅವ್ರನ್ನ ಯಾಕೆ ಎತ್ಬೇಕು ಅಂತಿದ್ಯಾ? ಅವ್ರನ್ನ ಎತ್ತಿದ್ರೆ ನಿನ್ಗೇನ್ ಸಿಗತ್ತೆ? ಏನೋ ಸಿಗುತ್ತೆ, ನಿನ್ಗೆ ಯಾಕೆ? ಹೇಳೆ, ಆಸ್ತಿ ಹೊಡಿಯೋ ಪ್ಲಾನಾ? ಅಲ್ಲ, ಒಬ್ಳೆ ಮಗಳು, ಅವನಿದ್ರು ಹೋದ್ರು ಆಸ್ತಿ ಎಲ್ಲ ನಿಂದೆ ತಾನೆ. ಅದಲ್ಲ, ನೀನ್ ಸುಮ್ನೆ ಪ್ರಶ್ನೆ ಮಾಡಿ ಇರಿಟೇಟ್ ಮಾಡಬೇಡ ಪ್ರಖ್ಯಾತ್, ಅದ್ ನಿನಗ್ ಬೇಡದೇ ಇರೋದು. ಅಲ್ಲ, ನನ್ ಮೇಲೆ ನಂಬಿಕೆ ಅಲ್ವಾ? ಇಂಥ ದೊಡ್ಡ ಕೆಲ್ಸನೇ ಕೊಂಟಿದ್ಯಂತೆ, ಅಂಥದ್ರಲ್ಲಿ ಯಾಕೆ ಅಂತ ಹೇಳಿದ್ರೆ ಏನಾಗತ್ತೆ? ಅಲ್ಲ, ಸ್ವಂತ ಅಪ್ಪನ ಮೇಲೆ ಅಂತ ರಿವೆಂಜ್ ಏನ್ ನಿಂಗೆ? ಯಾರೋ ದರಿದ್ರ ತಂದೆ, ಅವನ ನನ್ನ ಅಪ್ಪ ಅಂತ ಯಾರು ಹೇಳಿದ್ದು? ಅಪ್ಪ ಅಂತೆ ಮಗಳಂತೆ, ನನ್ಗೆ ನಂದಾಗಿದೆ. ಏಯ್, ಏನೇ ಹೇಳ್ತಾ ಇದ್ಯಾ? ಕಾಲೇಜ್ ಡೇಸ್ ಇಂದ ನೋಡಿದೀವಿ, ಅವರೇ ತಾನೇ ನಿಮ್ಮಪ್ಪ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬರ್ತಾ ಇದ್ರು,
ಕಾಲೇಜ್ ಮುಗಿಯೋದಕ್ಕಿಂತ ಮುಂಚೆ ಕಾರ್ ತಗೊಂಬಂದ್ ಗೇಟ್ ಹತ್ರ ಕಾಯ್ತಾ ಇದ್ರು. ಇಡೀ ಕಾಲೇಜೇ ಅವರೇ ನಿಮ್ಮಪ್ಪ ಅಂತ ನೋಡಿದ್ದಾರೆ. ನಿಮಗ್ ಗೊತ್ತಿರೋದೆಲ್ಲ ಸುಳ್ಳು. ಅವ್ರ ನನ್ನ ಅಪ್ಪನೂ ಅಲ್ಲ, ನಾನು ಅವ್ರ ಮಗಳು ಅಲ್ಲ. ಅವ್ರಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಕಲರ್ ನೋಡಿದ್ರೇನೆ ಗೊತ್ತಾಗಲ್ವಾ? ಅವ್ರು ಹಂಗಿದ್ದಾರೆ, ನಾನ್ ಹಿಂಗಿದ್ದೀನಿ. ಯಾವ ಅಪ್ಪ ಮಗಳು ಈ ತರ ಇರ್ತಾರೆ? ಏಯ್, ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ಅವ್ರು ನಿಮ್ಮಪ್ಪ ಅಲ್ಲ ಅಂದ್ರೆ ಏನೇ ಅರ್ಥ? ಹಾಗಾದ್ರೆ ನಿನ್ ಪೇರೆಂಟ್ಸ್ ಯಾರು? ಎಲ್ಲಿದ್ದಾರೆ? ಎಲ್ಲೋ ಇದಾರೆ, ನಿನ್ಗೆ ಯಾಕೆ? ಸುಮ್ನೆ ಪ್ರಶ್ನೆ ಮಾಡಿ ಇರಿಟೇಟ್ ಮಾಡ್ಬೇಡ. ನನ್ನ ಅಪ್ಪ ಅನ್ನಿಸ್ಕೊಂಡು ಅವನ್ಗೆ ಮುಹೂರ್ತ ಇಟ್ಟಿದ್ದೀನಿ, ಇನ್ ನಿನ್ನ ಬಿಡ್ತೀನಾ? ಹೇಳ್ದಷ್ಟ್ ಮಾಡು ಅಷ್ಟೇ. ಅವ್ರು ನನ್ನ ಅಪ್ಪ ಅಲ್ಲ, ಅದೇ ಸತ್ಯ. ಅವ್ರ ನನ್ನ ಅಪ್ಪ ಅಲ್ಲ ಅಂತ ಒಂದ್ ವೇಳೆ ಅವ್ರಿಗ್ ಸತ್ಯ ಗೊತ್ತಾದ್ರೆ ನಾನ್ ಬೀದಿಗ್ ಬಿದ್ದಿರ್ತೀನಿ. ಆಮೇಲೆ ಫುಟ್ಪಾತ್ ಅಲ್ಲೇ ಜೀವನ ಮಾಡ್ಬೇಕಾಗತ್ತೆ. ಅಂತ ಗತಿ ಬರ್ಬಾರ್ದು ಅಂದ್ರೆ ನನ್ಗೆ ಅವ್ರು ಸಾಯ್ಲೇಬೇಕು. ನೀನ್ ತಲೆ ಕೆಡಿಸ್ಕೋಬೇಡ. ನಿನಗೇನು ಆಗದೆ ಇರೋ ತರ ನಾನ್ ನೋಡ್ಕೊಳ್ತೀನಿ. ಎಷ್ಟು ದುಡ್ಡು ಕೇಳ್ತೀಯೋ ಅಷ್ಟು ಕೊಡ್ತೀನಿ. ಒಟ್ನಲ್ಲಿ ಆ ಮನುಷ್ಯಂಗೆ ಈ ಭೂಮಿ ಋಣ ಮುಗಿಬೇಕು. ಮುಗ್ದೆ ಮುಗಿಯುತ್ತೆ. ಅವ್ರಿಗೇನಾದ್ರೂ ನಾನು ಅವ್ರ ಮಗಳಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ನಾನು ಎಲ್ಲಾನು ಕಳ್ಕೊಳ್ತೀನಿ. ನಾನು ಈ ಲೈಫ್ ಸ್ಟೈಲ್, ನನ್ನ ಲಕ್ಸುರಿ ಜೊತೆಗೆ ನನ್ನ ಹುಡ್ಗ ಭೂಪತಿ ಅವನು ಸೇರಿ ಎಲ್ಲಾನು ಕಳ್ಕೊಳ್ತೀನಿ. ಆ ತರ ಆಗ್ಬಾರ್ದು ಅಂದ್ರೆ ಆ ಮನುಷ್ಯ ಈ ಭೂಮಿ ಮೇಲಿಂದ ಜಾಗ ಖಾಲಿ ಮಾಡ್ಬೇಕು. So just do what I say. ಹಾಮ. ಭೂಪತಿ, ಎಲ್ಲಿದ್ಯಾ? ಲೇಟ್ ಆಗತ್ತಾ? ಇಲ್ಲಮ್ಮ, ನನ್ ಕೆಲ್ಸ ಮುಗೀತು. ನಾನು ಇನ್ನೇನು ಹೊರಡ್ತಾ ಇದ್ದೀನಿ. ಯಾಕೆ? ಆಡ್ ಏಜೆನ್ಸಿ ಜೊತೆ ಮೀಟಿಂಗ್ ಇದೆ, ನೆನ್ಪಿದೆ ತಾನೆ? ನೀನ್ ಅಟೆಂಡ್ ಮಾಡ್ತೀಯೋ ಅಥವಾ ನಾನ್ ಮಾಡ್ಲೋ? ಇಲ್ಲ ಇಲ್ಲ ಇಲ್ಲ, ಐ ಆಮ್ ಜಸ್ಟ್ ಡನ್. ನಾನೇ ಮೀಟಿಂಗ್ ಜಾಯ್ನ್ ಆಗ್ತೀನಿ. ಹಾ, ನಾನೇ ಮುಗಿಸ್ಕೊತೀನಿಮ್ಮ. ಸರಿ, ಹಾಗಾದ್ರೆ ಬೇಗ ಬಾ. ಹಾ. ವಿಪತಿ, ನೀನ್ ನೋಡು, ಲೇಟ್ ಆದ್ರೆ ಶಕುಂತಲಾ ಮೇಡಮ್ ಹತ್ರ ಬೈಸ್ಕೋಬೇಕು. ನೀನ್ ಹೋಗು. ಹೋಗ್ತಾ ನಾನೇ ಮನೆ ಬಿಟ್ಟು ಹೋಗ್ತೀನಿ. ಬಾ. ಇಲ್ಲ ಇಲ್ಲ, ನಾನು ಆಟೋದಲ್ಲಿ ಹೋಗ್ತೀನಿ. ನನ್ ಸ್ವಲ್ಪ ಕೆಲ್ಸ ಇದೆ. ಕೆಲ್ಸನಾ? ಈಗ ತಾನೇ ಎಲ್ಲ ಮುಗೀತಲ್ಲ, ಇನ್ನೇನ್ ಕೆಲ್ಸ? ಏನೋ ಇದೆ ಕಣೋ, ನೀನ್ ಹೋಗು. ಯಾವ್ದನ್ನು ಅರ್ಥಕ್ ಬಿಟ್ಟ ಅಭ್ಯಾಸನೂ ಇಲ್ಲ ನನಗೆ. ಏನು ಇಲ್ಲ. ಅದೇನ್ ಹೇಳ್ತಿದ್ಯೋ, ಅದೇನ್ ಮಾಡ್ತಿದ್ಯೋ ನಿನಗೆ ಅರ್ಥ ಆಗ್ಬೇಕು ನಕ್ಷತ್ರ. ಆ ಹುಡ್ಗ ಮತ್ತೆ ಕಾಣಿಸಿದ್ರೆ ನನ್ಗೊಂದು ಕಾಲ್ ಮಾಡು. ಆಮೇಲೆ ಯಾರೋ ಅನ್ಕೊಂಡು ಊರೆಲ್ಲ ಸುತ್ತಿ ಆಮೇಲೆ ನನಗ್ ಫೋನ್ ಮಾಡ್ಬೇಡ. ಹುಷಾರು, ಏನಾದ್ರೂ ಇದ್ರೆ ಫೋನ್ ಮಾಡು. ಬಾಯ್. ನಿನ್ನ ಹತ್ರ ಸುಳ್ಳು ಹೇಳೋದು ನನಗೂ ಕಷ್ಟ ಕಣೋ. ಆ ಕೊಲೆಗಾರ ಶ್ವೇತಾ ಮೇಡಮ್ ಜೊತೆ ಮಾತಾಡ್ತಿದ್ದ ಅನ್ನೋ ಮಾತ್ರಕ್ಕೆ ಆ ವಿಷಯನ ನಿನ್ಗೆ ಹೇಳೋದು ಸರಿಯಲ್ಲ. ಆಮೇಲೆ ಅದು ಒಂದು ಹೋಗಿ ಇನ್ನೊಂದಾಗುತ್ತೆ. ಶ್ವೇತಾ ಮೇಡಮ್ ಅವನಿಗೆ ದುಡ್ಡು ಕೊಡ್ತಿದ್ರು ಸರಿ, ಆದರೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಉತ್ತರ ಸಿಗಲಿ. ಆಮೇಲೆ ಇದನ್ನ ನಿಂಗೆ ಹೇಳೋದು ಬಿಡೋದು ಅಂತ ನೋಡ್ತೀನಿ. ಹೇಳಿದಲ್ಲ, ನೆನ್ಪಿದೆಯಲ್ಲ, ಹುಷಾರಾಗಿರ್ಬೇಕು. ಹಾ, ಮನೆ ಹತ್ರ ಬರೋದು, ಆಫೀಸ್ ಹತ್ರ ಬರೋದು, ಮಾತಾಡ್ಬೇಕಾಗಿತ್ತು, ಅದಕ್ಕೆ ಫಾಲೋ ಮಾಡ್ಕೊ ಬಂದೆ ಅನ್ನೋದು, ಇದೆಲ್ಲ ಯಾವ್ದು ಬೇಡ. ನಕ್ಷತ್ರ ನಿನ್ ಮುಖ ನೋಡಿದಾಳೆ, ಹುಷಾರು. ಗೊತ್ತಾಯ್ತು. ಆದಷ್ಟು ಬೇಗ ನಿಮ್ಮ ಅಪ್ಪ ಅನ್ನಿಸ್ಕೊಂಡು ಅವನಿಗೆ ಮುಹೂರ್ತ ಇಡು. ಅವನ ಮೇಲ್ಗಡೆ ಕಳ್ಸಿ, ನಾನು ಅಬ್ರಾಡ್ಗೆ ಹೋಗ್ತೀನಿ. ಅದೆಲ್ಲ ಅರೇಂಜ್ ಆಗುತ್ತೆ. ಬಾಯ್ ಬಾಯ್. ಅಣ್ಣ, ಆ ಗಾಡಿನ ಫಾಲೋ ಮಾಡಿ ಬೇಗ.
ಹಲೋ ನಕ್ಷತ್ರ, ಎಲ್ಲಿದ್ಯಾ? ಅಂಕಲ್ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಬಂದಿದ್ದೀನಿ. ನನ್ನನ್ನ ಮನೇಲಿರು ಅಂತ ಹೇಳ್ಬಿಟ್ಟು ನೀನ್ ಹೊರಗಡೆ ಸುತ್ತಾಡ್ತಿದ್ಯಾ? ಜಾಸ್ತಿ ಆಯಾಸ ಮಾಡ್ಕೊಂಬೇಡ, ಬಂದ್ಬಿಡು. ಪಾಪುನು ಮನೇಲಿಲ್ಲ. ನೀವಿಬ್ರು ಹೀಗೆ ಹೊರಗಡೆ ಸುತ್ತಾಡ್ತಿದ್ರೆ ನನಗ್ ಭಯ ಆಗುತ್ತೆ. ಹಾ ಅಂಕಲ್, ಒಂದಷ್ಟು ಪ್ರಶ್ನೆಗೆ ಉತ್ತರ ಹುಡ್ಕೊಂಡು ಬಂದಿದ್ದೀನಿ. ಅದ್ ಸಿಕ್ಕಿದ ಕೂಡಲೇ ಹೊರಡ್ತೀನಿ. ಅಷ್ಟೊಂದು ದುಡ್ಡು ನೋಡಿ ಎಷ್ಟು ದಿನ ಆಗಿತ್ತು. ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಏನಪ್ಪ ಮಾಡೋದು ದುಡ್ಡಿಗೆ ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಕರೆಕ್ಟ್ ಟೈಮಿಗೆ ಶ್ವೇತಾ ಸಿಕ್ಕಾಕೊಂಡ್ಲು ನೋಡ್ಗುರು. ಇನ್ಮೇಲೆ ಲೈಫಲ್ಲಿ ದುಡ್ಡಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಕೇಳ್ದಾಗ ದುಡ್ಡು ಕೊಡ್ತಾಳೆ, ಮಜಾ ಮಾಡ್ಕೊಂಡು ಉಡಾಯಿಸ್ಕೊಂಡು ಆರಾಮಾಗಿರ್ಬೋದು. ಲೈಫ್ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ಲ. ಕರೆಕ್ಟ್. ಇವಾಗ ಒಂದ್ ರೌಂಡ್ ನೀಟಾಗಿ ನಿದ್ದೆ ಮಾಡಿ ಎದ್ದು ಹುಡುಗರನ್ನೆಲ್ಲ ಗುಡ್ಡೆ ಹಾಕೊಂಡು ಪಬ್ಬಿಗೋಗಿ ಓಕೆ ಗುಡ್ ನೈಟ್. ಯಾರ್ಗುರು ಇಷ್ಟೊತ್ತಲ್ಲಿ ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಬಿಡಲ್ಲ.